ಸಿಕ್ಕಾಪಟ್ಟೆ ನಾವು ನರ್ವಸ್ ಆಗ್ತಾ ಇದ್ದೀನಿ ಫಸ್ಟ್ ಟೈಮ್ ಅದಕ್ಕೆ. ಸೊ ಸಿನಿಮಾ ತುಂಬಾ ಚೆನ್ನಾಗೈತೆ. ಸಿನಿಮಾದಲ್ಲಿ ಪ್ರತಿಯೊಂದು ಕಾಮಿಡೀಸ್ಗಳು ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಏನು ಬೇಕು ಆ ರೀತಿನೇ ಪ್ರತಿಯೊಂದನ್ನು ಬರ್ತಿರೋದು. ಮತ್ತೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಕ್ಸ್ಟ್ರಾಡಿನರಿಯಾಗಿ ಬಂದೈತೆ. ಎಕ್ಸ್ಪೆಷಲಿ ರೈನಿಂಗಲ್ಲಿ ಎಫೆಕ್ಟಲ್ಲಿ ನಾವು ಮಾಡಿರೋದು. ಸೊ ಅದಂತೂ ನೆಕ್ಸ್ಟ್ ಲೆವೆಲ್. ಲಾಸ್ಟ್ 10 ಮಿನಿಟ್ಸ್ ಏನೈತೆ ಸಿನಿಮಾ, ಸೊ ಅದು ನೆಕ್ಸ್ಟ್ ಲೆವೆಲಲ್ಲಿ ಐತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಿ. ಈವನ್ ಇಂಟರ್ವಲ್ಲು ಇಕ್ಕಿರೋದು ಒಂದಕ್ಕೆ, ಪ್ರತಿಯೊಂದು ಒಬ್ಬರು ಲೈಫಲ್ಲೂ ಇಂಟರ್ವಲ್ ಅನ್ನೋದು ಬಂದೇ ಬರುತ್ತೆ. ಆ ಟೈಮಿಂದ ನೆಕ್ಸ್ಟ್ ಚೇಂಜ್ ಓವರ್ ಆಗಿರುತ್ತೆ. ಆ ಚೇಂಜ್ ಓವರ್ ಏನೈತೆ ಆ ಚೇಂಜ್ ಓವರೇ ಲೈಫಿನ ಇಂಟರ್ವ್ಯೂ. ಸೊ ಆ ಇಂಟರ್ವಲ್ನ ನಾವು ಇಲ್ಲಿ ಹೇಳಿದ್ದೀವಿ ಅಷ್ಟೇ, ಇನ್ನೇನೋ ನಂದಿಲ್ಲ. 2 ಮಾತುಗಳಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಸುಖೇಶ್ ಅಂತ ಹೇಳಿ. ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ, ಟೆಕ್ನಿಷಿಯನ್ಸ್ ಹುಡುಕ್ಬೇಕಾದ್ರೆ ಎಲ್ಲೂ ನನಗೇನು ಭಯನೂ ಆಗಿಲ್ಲ, ನರ್ವಸ್ಸು ಆಗಿಲ್ಲ. ಬಟ್ ಇದೊಂದು ಔಟ್ಪುಟ್ ಬಂದಾದ್ಮೇಲೆ ಇದನ್ನ ಜನಗಳಿಗೆ ತಲುಪಿಸ್ಬೇಕಲ್ಲ, ಅದೆಂಗೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರೆದಿದ್ದು, ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡ್ಕೋದು ಪ್ರತಿಯೊಂದು ಇದನ್ನು ತಲುಪಿಸೋ ವಿಚಾರದಲ್ಲಿ ತುಂಬ ಭಯಪಟ್ಟಿದ್ದೀನಿ. ಅದಕ್ಕೆ ಧೈರ್ಯ ಹೇಳೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅಂತ ಅನ್ಕೊತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸ್ಕೊಟ್ರೆ ತುಂಬ ಉಪಯೋಗ ಆಗುತ್ತೆ. ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಕನಸುಗಳು ಕಂಡ್ಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಂಡು ಸೀರಿಯಲ್ಸ್ಗಳು ಮಾಡ್ತಾ ಕೊನೆಯದಾಗಿ ಬಂದು ನಿಲ್ಲೋದೆ ಸಿನಿಮಾ ಮಾಡಬೇಕು ಅಂತ. ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆನ್ನು ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಬಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದರೆ ನನಗೆ ಖುಷಿನೇ. ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ. ಲುಕ್ ಟೆಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ರಿ. ಆ್ಯಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ಗಳು ಬರುತ್ತೆ ವಾಟ್ಸಪ್ಪಲ್ಲಿ. ಅದು ಇನ್ನೇನು ಒಂದು ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅನ್ನಂಗೆ ನನಗೆ ಒಂದು ಪೋಸ್ಟ್ ಬಂತು. ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸಪ್ ಪೇಜ್ನ. ಸೊ ನಾನು ಅದಕ್ಕೆ ನಾನೊಂದು ಮೆಸೇಜ್ ಮಾಡಿದೆ, ಈ ಥರ ಕ್ಯಾರೆಕ್ಟರ್ ಇದ್ದರೆ ಹೇಳಿ ನಾನು ಮಾಡ್ತೀನಿ ಅಂತ. ಅದೇನೋ ಗೊತ್ತಿಲ್ಲ, 150-200 ಆಡಿಷನ್ಸ್ಗಳಾದಮೇಲೆ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ. ಅದೇ ಏನು 10 ನಿಮಿಷದ ಕ್ಲೈಮ್ಯಾಕ್ಸ್ ಹೇಳಿದ್ರು, 10 ನಿಮಿಷದ ಕ್ಲೈಮ್ಯಾಕ್ಸ್ನ 2 ಪೇಜ್ ಡೈಲಾಗ್ ಹೇಳೋ ಅಂತ ಆ್ಯಕ್ಟರ್ ಬೇಕು, ಇನ್ನು ಮಿಕ್ಕಿದ್ದೆಲ್ಲ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ಟಲ್ಲಿ ಇದ್ರು ಅವರು. ಸೊ ಮಾನ್ಯ ದಿನನೇ ಲುಕ್ ಟೆಸ್ಟ್ ಹೋಗ್ತೀನಿ. ಬೈ ಗಾಡ್ಸ್ ಗ್ರೇಸ್ ಈ ಸಿನಿಮಾಲಿ ಇವತ್ತು ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಭರತ್ ಅವರೇ, ಥ್ಯಾಂಕ್ ಯು ಫಾರ್ ದಟ್. ಅದೇ ಆ್ಯಕ್ಟರ್ ಆಗಿ ಯಾವತ್ತು ನಾವು ಯೋಚನೆ ಮಾಡಿರ್ತೀವೋ ಒಂದು ದಿನ ಆ್ಯಕ್ಟರ್ ಆಗಿ ತೆರೆ ಮೇಲೆ ಕಾಣಿಸೋದು, ಅದು ತುಂಬ ಖುಷಿ ಕೊಡುತ್ತೆ. ಇದು ಆ್ಯಕ್ಟರ್ ಪರ್ಸ್ಪೆಕ್ಟಿವ್ ಆದರೆ ನಾನು ಈ ಸಿನಿಮಾ ಮಾಡಿದ್ದೀವಿ, ಈ ಸಿನಿಮಾನ ನಾರ್ಮಲ್ ಆಗಿ ನಾವು ಸಖತ್ತಾಗಿ ಮಾಡಿದ್ದೀವಿ ಬಂದು ನೋಡಿ ಅಂತ ಹೇಳೋದಕ್ಕಿಂತ ಫಸ್ಟ್ ಡೇ ಆಫ್ ಪ್ರಮೋಷನ್ ಅಂತಾನೆ ಅನ್ಕೊಳ್ಳೋಣ. ಇವತ್ತು 6ನೇ ತಾರೀಕು, ಇನ್ನು 1 ತಿಂಗಳಿದೆ. ಇನ್ನು 1 ತಿಂಗಳು ನಾವು ನಿಮ್ಮನ್ನ ಹೇಗೆ ಇನ್ವೈಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬಂದು ನೋಡ್ತೀರಾ ಅನ್ನೋದ್ರ ಭರವಸೆ ನಾನು ಕೊಡ್ತೀನಿ. ಟ್ರೈಲರ್ ರಿಲೀಸ್ ಆಯಿತು, ಸಾಂಗ್ಸ್ ರಿಲೀಸ್ ಆಯಿತು, ಕಾಂಟೆಂಟ್ಸ್ ನಾವು ಮಾಡಿದ್ವಿ. ಬೇರೆ ಸಿನಿಮಾಗಳ ಥರನೇ ಯೂನಿಕ್ ಆಗಿ ಏನೋ ಮಾಡಲಿಲ್ಲ ಇವರು ಅಂತ ಮಾತ್ರ ಅನ್ನಿಸ್ಕೊಳ್ಳಲ್ಲ. ನಮ್ಮ ಕೈಲಾದಷ್ಟು ಮಾಡ್ತೀವಿ. ದೊಡ್ಡ ಸಿನಿಮಾಗಳು ಯಾವ ಥರ ಪ್ರಮೋಷನ್ ಮಾಡ್ತಾರೋ ಹಂಗೂ ಮಾಡ್ತೀವಿ. ರೋಡ್ಗೆ ಹೋಗಿ ನಿಂತು ನಾವೇ ಖುದ್ದಾಗಿ ಜನರಿಗೆ ಥಿಯೇಟ್ರಿಗೆ ಕರ್ಕೊಂಡು ಬರೋಂಥ ಕೆಲಸನೂ ಮಾಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಇದು ನಮ್ಮ ಮೊದಲನೇ ಸಿನಿಮಾ ಆಗಿರ್ಬೋದು. ಇಲ್ಲಿಂದ ನಮ್ಮ ಏಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಕೊಳ್ತಾ ನಿಮ್ಮ ಮುಂದೆ. ಥ್ಯಾಂಕ್ ಯು. ಜೊತೆಲಿರಿ. ಇದೇ ಕೊನೆ ಅಲ್ಲ, ಇದೇ ಶುರು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಪಾತ್ರ ಬಂದು ಶಶಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಟೋಟಲ್ ಓವರ್ ಆಲ್ ಇಡೀ ಸಿನಿಮಾ ಒಂದು ಸೀನು ಇಲ್ಲದೆ ಇರೋಂಗೆ ನಾನು ಅವ್ರ ಜೊತೆನೇ ಇರ್ತೀನಿ. ಅಂದರೆ ಔಟ್ ಆ್ಯಂಡ್ ಔಟ್ ಕಾಮಿಡಿ, ಫುಲ್ ಕುಳೆ ಕ್ಯಾರೆಕ್ಟ್ರು. ಇಡೀ ಸಿನಿಮಾ ಫುಲ್ ಪಕ್ಕಾ ಕುಳೆ, ಫುಲ್ ಕ್ವಾಟ್ಲಾಗಿರುತ್ತೆ ಕ್ಯಾರೆಕ್ಟ್ರು. ಬಂದು ನೋಡಿ. ಥ್ಯಾಂಕ್ ಯು. ನನ್ನ ನಮಸ್ಕಾರ. ನನ್ನ ಹೆಸರು ಸಹನಾ ಆರಾಧ್ಯ. ಆಲ್ರೆಡಿ ಅವ್ರು ಹೇಳಿದ್ರು. ಫಸ್ಟ್ ಆಫ್ ಆಲ್ ನಾನು ನನ್ನ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ವರೆಗೂ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆ್ಯಕ್ಚುಲಿ ಸಾಕಾಗಲ್ಲ. ಆ್ಯಂಡ್ ಶ್ರೀಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ, ಬಟ್ ಟುಡೇ ಐ ಕ್ಯಾನ್ ಸಿ ದ್ಯಾಟ್ ಹಿ ವಾಸ್ ಸೋ ಕೈಂಡ್ ಆ್ಯಂಡ್ ಸ್ವೀಟ್. ಅವ್ರು ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ಗಳ ಜಾಗದಲ್ಲಿ ನನ್ನ ಇಮ್ಯಾಜಿನ್ ಮಾಡಿಕೊಂಡು ತುಂಬ ಖುಷಿ ಪಟ್ಟಿದ್ದೀವಿ. ಐ ಆಮ್ ಸಚ್ ಎ ಬಿಗ್ ಫ್ಯಾನ್ ಆಫ್ ಯರ್ಸ್.
ಆ್ಯಂಡ್ ಈ ಪಾತ್ರ ನನಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಕೇಶ್ ಸರ್ ನನಗೆ 2 ಪೇಜ್ ಆಫ್ ಡೈಲಾಗ್ಸ್ ಕೊಟ್ಟರು. ಅವ್ರು ಹೇಳಿದ್ದೇನೆಂದರೆ ಎಲ್ಲೂ ಬ್ರೇಕ್ ಮಾಡದೆ ಕಂಪ್ಲೀಟಾಗಿ ನೀವು ಮಾಡಬೇಕು, ಡೈಲಾಗ್ಸ್ ಹೇಗೆ ತಗೋತೀರಾ ನೋಡಬೇಕು ಅಂತ. ಸೊ ನಾನು ಪ್ರಿಪೇರ್ ಆದೆ. ನಾನು ಪ್ರಿಪೇರ್ ಆಗೋದಕ್ಕೆ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ MN ರಾವ್ ಸರ್. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆಡಿಷನ್ಸ್ ತುಂಬ ಚೆನ್ನಾಗಿ ಮಾಡಿದೆ. ಐ ಫೆಲ್ಟ್ ಇಟ್. ಹಾಗೆ ಈ ಪಾತ್ರ ನನಗೆ ಸಿಕ್ತು ಆ್ಯಂಡ್ ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸುಕೇಶ್ ಸರ್. ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಎಫರ್ಟ್ಸ್ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ಇಟ್ಸ್ ಅ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್. ತುಂಬ ಕಾಮಿಡಿ ಇದೆ. ನೀವು ಆಲ್ರೆಡಿ ಟ್ರೇಲರಲ್ಲೇ ನೋಡಿದ್ದೀರಾ. ತುಂಬ ಸಲ ಬ್ಯಾಕ್ ಟು ಬ್ಯಾಕ್ ಹಾಕ್ಕೊಂಡು ನೋಡಿದ್ದೀನಿ. ಸಾಂಗ್ ಅಷ್ಟೊಂದು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನೀವು ಕೂಡ ಎಲ್ಲರೂ ಕೇಳಿ ಫುಲ್ ಚಪ್ಪಾಳೆ ವಿಜಿಲ್ ಎಲ್ಲ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾನು. ಹಂಗಿರಲಿ. ಓಕೆ, ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಹಳ್ಳಿ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ಹೇಗೆ ಒಂದು ಹುಡುಗನ ಇಷ್ಟಪಡ್ತಾಳೆ, ಅವಳಿಗಿರೋ ಚಿಕ್ಕ ಚಿಕ್ಕ ಕನಸುಗಳು ಅದೆಲ್ಲ ಹೇಗಿರುತ್ತೆ, ಅವಳು ಯಾವ ರೀತಿ ಪ್ರೀತಿ ಮಾಡ್ತಾಳೆ, ಅವಳು ಪುಟ್ ಕನಸುಗಳೇನು ಅನ್ನೋದು ಈ ಪಾತ್ರದ ಮುಖಾಂತರ ಗೊತ್ತಾಗುತ್ತೆ. ಒಂದು ಮುಗ್ಧ ಹುಡುಗಿಗೆ ನನ್ನ ಹುಡುಗ ಹೇಗಿರಬೇಕು ಅನ್ನೋ ಆಸೆಗಳಿರುತ್ತೆ ಅಲ್ಲ, ಆ ಥರ ಈ ಪಾತ್ರ ಇದೆ. ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ. ಎಲ್ಲೂ ಹೋಗಿ ಆಡಿಷನ್ನು ಕೊಟ್ಟಿಲ್ಲ. ಪಾಪ ಇವರೆಲ್ಲ ಹೇಳಿದ್ರು 1 ಪೇಜ್ 2 ಪೇಜ್ ಡೈಲಾಗ್ ಬೈ ಹಾರ್ಟ್ ಮಾಡ್ಕೊಂಡು ಆಡಿಷನ್ ಕೊಟ್ಟಿದ್ದೀವಿ ಅಂತ. ಇದು ಅವಕಾಶ ತಾನೇ ನನಗೆ ಬಂದಿದ್ದು. ಅಮ್ಮನ ಕಡೆಯಿಂದ ಬಂದಿದ್ದದು. ಅಮ್ಮನ ವಾಟ್ಸಪ್ ಸ್ಟೇಟಸ್ ನೋಡಿ ಅಲ್ಲಿ ಪರಿಚಯ ಇದ್ದು ಹಂಗೆ ಆಫರ್ ಬಂದಿದ್ದದು. ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಸಿಹಿ ಅನ್ನೋ ಒಂದು ಪಾತ್ರ ತುಂಬ ಸ್ವಾಭಿಮಾನಿ, ಇಂಡಿಪೆಂಡೆಂಟ್, ತನ್ನದೇ ಆದಂಥ ಒಂದು ಸಣ್ಣ ಸ್ಟಾರ್ಟಪ್ನ ಮಾಡಿರ್ತಾರೆ. ಶೀಸ್ ಅನ್ ಆಂಟ್ರಪ್ರಿನರ್. ಸೊ ಪಾತ್ರ ಇಷ್ಟು ತುಂಬ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅದು. ಅಲ್ಲಿ ಹೀರೋನ ಮೀಟ್ ಮಾಡ್ತೀನಿ. ಸೊ ನನಗೂ ಹೀರೋ ಮಧ್ಯ ಏನೋ ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ. ಸಮಥಿಂಗ್ ಹ್ಯಾಪನ್ಸ್, ಸ್ಟೋರಿ ಹಂಗೆ ಹೋಗುತ್ತೆ. ನೀವೆಲ್ಲ ಟ್ರೇಲರಲ್ಲಿ ನೋಡಿ ಇದ್ದೀರಾ ಅದನ್ನು. ಇಬ್ಬರು ಹೀರೋಯಿನ್ ಇದ್ದಾರೆ, ಇಬ್ಬರು ಬಂದು ಹೋಗ್ತಾರೆ, ಜೀವನ ಎಲ್ಲ ಅಲ್ಲಾಡಿಸ್ಬಿಟ್ಟು ಹೋಗ್ತಾರೆ. ನನಗೂ ಆ್ಯಕ್ಚುಲಿ ತುಂಬ ನರ್ವಸ್ ಆಗ್ತಾಯಿದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಸಮುದ್ರಕ್ಕೆ ಇಳಿದ್ದೀನಿ, ಈಜಾಡೋದು ಕಲೀಲೇಬೇಕು. ಮುರಳಿ ಸರ್ ಬಂದು ಇವತ್ತು ನಮ್ಮದು ಟ್ರೇಲರ್ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಹಾಯನ ಅವ್ರಿಗೂ ಥ್ಯಾಂಕ್ ಯು. ನಾನು ಅವ್ರನ್ನ ಇವತ್ತೇ ಫಸ್ಟ್ ಭೇಟಿ ಮಾಡಿರೋದು. ಬಟ್ ಶಿ ವಾಸ್ ವೆರಿ ಸ್ವೀಟ್. ಮತ್ತು ಹಿಂದೆ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್, ಅಂದರೆ ಸ್ಕ್ರೀನಲ್ಲಿ ಕಾಣಿಸದೇ ಇರೋವಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಪ್ಪಾಳೆ ಬಿಸಿಲ್ ಎಲ್ಲ ಕೇಳಿದಾಗಲೇ ಗೊತ್ತಾಯ್ತು ಈ ಪಿಕ್ಚರ್ಗೆ ತುಂಬ ಜನ ಕಾಯ್ತಿದ್ದೀರಾ ಅಂತ. ಖುಷಿ ಆಗುತ್ತೆ ಅದನ್ನು ನೋಡಿದಾಗ, ಕೇಳಿದಾಗ. ಪಿಕ್ಚರ್ ಬಗ್ಗೆ ಒಂದು ಪುಟ್ಟ ಕತೆ. ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದರು ಟೀಮು. ಒಂದು ವಾಯ್ಸ್ ಓವರ್ ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು. ಫಸ್ಟು ಟ್ರೈಲರ್ನ ತೋರಿಸಿ ಅಂದೆ. ಟ್ರೈಲರ್ನ ನೋಡಿದಾಗ ಇಲ್ಲಿ ನನಗೆ ಕೆಲಸನೇ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ. ಅಚ್ಚುಕಟ್ಟಾಗಿದೆ, ತುಂಬ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರು. ಆಮೇಲೆ ನೀವು ಮಾಡಿರುವಂಥ ಸಾಂಗ್ಗಳೆಲ್ಲ ಭಾಳ ಚೆನ್ನಾಗಿದೆ. ತುರುಕಬೇಡಿ, ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡಬೇಡಿ, ಇದನ್ನು ಧೈರ್ಯವಾಗಿ ನುಗ್ಗಿ ಅಂತ ಹೇಳಿದೆ. ಟ್ರೈಲರ್ ಬೇಕಾದ್ರೆ ಬರ್ತೀನಿ, ಐ ಆಮ್ ಗೋಣು ಸ್ಟ್ಯಾಂಡ್ ವಿತ್ ಯು ಗೈಸ್ ಅಂತಲೂ ಹೇಳಿದ್ದೆ. ಬಟ್ ಇವತ್ತು ಟ್ರೈಲರು ಆಮೇಲೆ ಆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ, ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿರುವಂಥ ಸಿನಿಮಾ ಅಲ್ಲ. ಬಹಳ ಪ್ರೀತಿಯಿಂದ, ಶ್ರದ್ಧೆಯಿಂದ, ಕಷ್ಟಪಟ್ಟು ಒಂದು ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ ಈ ಟೀಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು, ಈಚ್ ಅಂಡ್ ಎವ್ರಿ ಒನ್, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಡೈರೆಕ್ಟರ್ ಕೆಲಸ ಚೆನ್ನಾಗಿದೆ, ಹೀರೋಯಿನ್ಸು, ಆರ್ಟಿಸ್ಟು, ಸೊ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ವರ್ಕು, ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ. ಡೈರೆಕ್ಟರ್ ಕೆಲಸ ಅಂತ ಬಹಳ ಎದ್ದು ಕಾಣಿಸುತ್ತೆ. ನಿಮ್ಮ ಸಿಂಪ್ಲಿಸಿಟಿ ನಂಗೆ ಭಾಳ ಇಷ್ಟ ಆಯಿತು. ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು, ಆ ವರ್ಗಕ್ಕೆ ಈ ಡೈರೆಕ್ಟರ್ ಸಾಹೇಬ್ರು ಸೇರ್ಕೋತಾರೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಒಳ್ಳೇದಾಗ್ಲಪ್ಪ. ಈವನ್ ದ ಹೀರೋ, ಐ ಮಸ್ಟ್ ಮೆನ್ಷನ್, ವೆರಿ ನ್ಯಾಚುರಲ್ ಆ್ಯಂಡ್ ವೆರಿ 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 ಹ್ಯಾಂಡ್ಸಮ್. ಆ ನಗು ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಾ ಸಾಂಗಲ್ಲಿ, ಸೀನ್ಸಲ್ಲೆಲ್ಲ. ಗಾಡ್ ಬ್ಲೆಸ್ ಯು. ಆ್ಯಂಡ್ ದಿಸ್ ಅಪ್ಲೈಸ್ ಟು ಎವ್ರಿಬಡಿ. ನೀವು ಎಲ್ರೂ ಅಷ್ಟೇ ತುಂಬ ಮುದ್ದಾಗಿ, ಅಮ್ಮ ನೀನು ಚೆನ್ನಾಗಿ ಕಾಣಿಸ್ತಿ ಕಣಮ್ಮ,
ನನ್ನನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಸಾಂಗಲ್ಲಿ? ಥ್ಯಾಂಕ್ ಯು, ನೈಸ್ ಟು ನೋ ದಟ್. ಬಟ್ ಖುಷಿ ಆಗುತ್ತೆ. ಈ ಥರ ಫಿಲ್ಮ್ಗಳು ಬರಬೇಕು, ಈ ಥರ ಫಿಲ್ಮ್ಗಳು ಆಡಿಯನ್ಸ್ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಹೊಸ ಕಲಾವಿದರು ಹುಟ್ಕೋತಾರೆ ಇಂಡಸ್ಟ್ರಿಗೆ, ಆ್ಯಂಡ್ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ. ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಇನ್ನು ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳ್ಕಲ್ಲ ಅಂದಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ, ತುಂಬ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ, ಅವಕಾಶ ಇದೆ. ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿಲಿ ಹೋಗ್ಬಿಟ್ಟು ಅದನ್ನು ಉಪಯೋಗಿಸ್ಕೊಂಡಾಗ ಈ ಥರ ಒಂದು ಒಳ್ಳೊಳ್ಳೆ ಔಟ್ಪುಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಮೂಲಕ ನೋಟ್ ಡೌನ್ ಮಾಡ್ಕೊಳ್ಳಿ, ಈ ವರ್ಷ ಬರೋವಂಥ ಸಿನಿಮಾಗಳಲ್ಲಿ ಇಂಟರ್ವಲ್ ಏನೋ ಒಂದು ಸೌಂಡ್ ಅಂತೂ ಮಾಡೇ ಮಾಡುತ್ತೆ. ಸಾಂಗ್ಸ್ ಚೆನ್ನಾಗಿದೆ, ಟ್ರೈಲರ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಎಲ್ಲರೂ ತುಂಬ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು ಹಾಗೂ ಪ್ರೆಸ್ ಮಾಧ್ಯಮದವ್ರಿಗೆ ಬಿಟ್ಟಿದ್ದು, ನೀವೆಷ್ಟು ಮಟ್ಟಿಗೆ ನೋಡ್ಕೋತೀರೋ ಅಷ್ಟು ಮಟ್ಟಕ್ಕೆ ಇದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ಖುಷಿಯಾಗಿರಿ, ಜಾಲಿಯಾಗಿರಿ. ಮತ್ತೊಮ್ಮೆ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ವಿಶಸ್, ಗುಡ್ ಲಕ್ ಟು ಈಚ್ ಅಂಡ್ ಎವ್ರಿ ಒನ್ ಓವರ್ ಹಿಯರ್. ಥ್ಯಾಂಕ್ ಯು ಸೊ ಮಚ್.